ನಮಸ್ಕಾರ. ಆಫ್ರಿಕಾ ವಿರುದ್ಧದ ಅಭ್ಯಾಸ ಪಂದ್ಯಕ್ಕೆ ಟೀಂ ಇಂಡಿಯಾದಲ್ಲಾಯಿತು 3 ದೊಡ್ಡ ಬದಲಾವಣೆಗಳು. ಬದಲಾಯಿತು ಓಪನಿಂಗ್ ಜೋಡಿ, ತಂಡಕ್ಕೆ ಎಂಟ್ರಿ ಕೊಟ್ಟನು ಮ್ಯಾಚ್ ವಿನ್ನಿಂಗ್ ಆಟಗಾರ. ಹೀಗಿರಲಿದೆ ನೋಡಿ ಟೀಂ ಇಂಡಿಯಾದ ಹೊಸ ಪ್ಲೇಯಿಂಗ್ 11. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ T20 ವರ್ಲ್ಡ್ ಕಪ್ ಟೀಂ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು, ಫೆಬ್ರವರಿ 7ರಿಂದ ಬಹು ನಿರೀಕ್ಷಿತ 2026ರ T20 ವಿಶ್ವಕಪ್ ಆರಂಭಗೊಳ್ಳಲಿದೆ ಸ್ನೇಹಿತರೆ. 2024ರಲ್ಲಿ ರೋಹಿತ್ ರಾ ಕ್ಯಾಪ್ಟನ್ಸಿಯಲ್ಲಿ T20 ವಿಶ್ವಕಪ್ ಗೆದ್ದಿರುವ ಟೀಂ ಇಂಡಿಯಾ ಡಿಫೆಂಡಿಂಗ್ ಚಾಂಪಿಯನ್ ಆಗಿ 2026ರ T20 ವರ್ಲ್ಡ್ ಕಪ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ನೀಡುತ್ತಿದೆ. ಫೆಬ್ರವರಿ 7ರಿಂದ ಆರಂಭಗೊಳ್ಳಲಿರುವ 10ನೇ ಆವೃತ್ತಿಯ T20 ವರ್ಲ್ಡ್ ಕಪ್ ತನ್ನದಾಗಿಸಿಕೊಳ್ಳಲು ಭಾರತ ರೆಡಿ ಆಗ್ತಾ ಇದೆ. ಉಳಿದ ತಂಡಗಳಿಗೆ ಕಂಪೇರ್ ಮಾಡಿದರೆ ಈ T20 ವರ್ಲ್ಡ್ ಕಪ್ ಟೀಂ ಇಂಡಿಯಾಗೆ ತುಂಬಾ ಸ್ಪೆಷಲ್. ಯಾಕಂದ್ರೆ ಈ ಸಲ ಕಪ್ ಗೆದ್ರೆ ಹೋಸ್ಟ್ ಮಾಡಿದ ದೇಶ ಟ್ರೋಫಿ ಗೆದ್ದ ಸಾಧನೆ ಟೀಂ ಇಂಡಿಯಾ ಮಾಡಲಿದೆ. ಆದ್ರೆ ಈ ಹಿಸ್ಟ್ರಿ ಕ್ರಿಯೇಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಿಕಾಸ್ T20 ವರ್ಲ್ಡ್ ಕಪ್ ಹಿಸ್ಟ್ರಿನಲ್ಲಿ ಇಲ್ಲಿವರೆಗೂ ಹೋಸ್ಟ್ ಮಾಡಿದ ಕಂಟ್ರಿ ಟ್ರೋಫಿ ಗೆದ್ದಿಲ್ಲ. ಇದೀಗ ಭಾರತ ಟ್ರೋಫಿ ಗೆದ್ದು ಆ ವಿನೂತನ ದಾಖಲೆಯನ್ನ ನಿರ್ಮಿಸುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ಈ ಮಧ್ಯೆ ಟೀಂ ಇಂಡಿಯಾ ಫೆಬ್ರವರಿ 4ರಂದು ದಕ್ಷಿಣ ಆಫ್ರಿಕಾ ವಿರುದ್ಧ ತನ್ನ ಅಭ್ಯಾಸ ಪಂದ್ಯವನ್ನ ಆಡಲಿದೆ ಸ್ನೇಹಿತರೆ. ನವಿ ಮುಂಬೈನ DY ಪಾಟೀಲ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಈ ವಾರ್ಮ್ ಅಪ್ ಪಂದ್ಯಕ್ಕೆ ಟೀಂ ಇಂಡಿಯಾ ತನ್ನ ಬೆಸ್ಟ್ ಪ್ಲೇಯಿಂಗ್ 11 ಅನ್ನ ಕಣಕ್ಕಿಳಿಸಲಿದೆ ಮತ್ತು ತಂಡದಲ್ಲಿ ಕೆಲ ಮಹತ್ವದ ಬದಲಾವಣೆಗಳಾಗಿವೆ ಸ್ನೇಹಿತರೆ. ಅದರಲ್ಲಿ ಓಪನಿಂಗ್ ಜೋಡಿ ಚೇಂಜ್ ಆಗಿದೆ. ಸಂಜು ಸ್ಯಾಮ್ಸನ್ ಕಳೆದ ಕಿವೀಸ್ ವಿರುದ್ಧದ 5 ಪಂದ್ಯಗಳ T20 ಸೀರೀಸ್ ಉದ್ದಕ್ಕೂ ವಿಫಲತೆಯನ್ನ ಎದುರಿಸಿದ್ದಾರೆ. ಹೀಗಾಗಿ ಸಂಜು ಸ್ಯಾಮ್ಸನ್ ಬೆಂಚ್ಗೆ ಸೀಮಿತರಾಗಲಿದ್ದಾರೆ. ಇದರರ್ಥ ಓಪನರ್ಸ್ ಗಳಾಗಿ ಇಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. ಕಿಶನ್ ಆರಂಭಿಕನಾಗಿ ಆಡಿದ್ರೆ ಎಟ್ ನಂಬರ್ 3 ನಲ್ಲಿ ಇಲ್ಲಿ ತಿಲಕ್ ವರ್ಮಾ ಆಡಲಿದ್ದಾರೆ ಸ್ನೇಹಿತರೆ. ನಿನ್ನೆಯಷ್ಟೇ ನಡೆದ USA ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿ ತಿಲಕ್ ವರ್ಮಾ ಕಣಕ್ಕಿಳಿದಿದ್ದರು. ಇದರ ಅರ್ಥ ತಿಲಕ್ ವರ್ಮಾ ಸಂಪೂರ್ಣವಾಗಿ ಫಿಟ್ ಆಗಿದ್ದು ಇದೀಗ T20 ವರ್ಲ್ಡ್ ಕಪ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದರೊಂದಿಗೆ ವಾರ್ಮ್ ಅಪ್ ಪಂದ್ಯದಲ್ಲಿ 3ನೇ ಕ್ರಮಾಂಕದಲ್ಲಿ ತಿಲಕ್ ಆಡಲಿದ್ದಾರೆ. ಇನ್ನು ಫೈನಲ್ ಆಗಿ ಆಫ್ರಿಕಾ ವಿರುದ್ಧದ ಈ ಅಭ್ಯಾಸ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ಯಾವ ರೀತಿ ಆಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ, ಓಪನರ್ಸ್ ಗಳಾಗಿ ಈಗಾಗಲೇ ಹೇಳಿದಂತೆ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. ಇವರಿಬ್ಬರು ಹೊಡಿಬಡಿ ಆಟಕ್ಕೆ ಹೆಸರುವಾಸಿ. ಎಟ್ ನಂಬರ್ 3 ನಲ್ಲಿ ಇಲ್ಲಿ ತಿಲಕ್ ವರ್ಮಾ ಆಡಲಿದ್ದಾರೆ. ತಿಲಕ್ ವರ್ಮಾ ಸಿಚುವೇಶನ್ ಗೆ ಅಡಾಪ್ಟ್ ಮಾಡಿಕೊಂಡು ತನ್ನ ಬ್ಯಾಟಿಂಗ್ ಶೈಲಿಯನ್ನ ಚೇಂಜ್ ಮಾಡ್ತಾರೆ. ಎಟ್ 4 ನಲ್ಲಿ ಎಂದಿನಂತೆ ಕ್ಯಾಪ್ಟನ್ ಸ್ಕೈ ಆಡಿದರೆ 5ನೇ ಕ್ರಮಾಂಕದಲ್ಲಿ ಶಿವಂ ದುಬೆ ಆಡಲಿದ್ದಾರೆ ಸ್ನೇಹಿತರೆ. ಮತ್ತು 6ನೇ ಸ್ಲಾಟ್ ನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಪ್ಲೇಯಿಂಗ್ 11 ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಮತ್ತು 7ನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ಆಡಿದರೆ 8ನೇ ಸ್ಲಾಟ್ ನಲ್ಲಿ ಅಕ್ಷರ್ ಪಟೇಲ್ ಆಡಲಿದ್ದಾರೆ. ಮತ್ತು 9ನೇ ಕ್ರಮಾಂಕದಲ್ಲಿ ಇಲ್ಲಿ ಹರ್ಷದೀಪ್ ಸಿಂಗ್ ಅವರಿಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಸಿಗಲಿದೆ. 10ನೇ ಸ್ಲಾಟ್ ನಲ್ಲಿ ವರುಣ್ ಚಕ್ರವರ್ತಿ ಆಡಿದರೆ 11ನೇ ಮತ್ತು ಅಂತಿಮ ಕ್ರಮಾಂಕದಲ್ಲಿ ಜಸ್ಪ್ರೀತ್ ಬುಮ್ರಾ ಆಡಲಿದ್ದಾರೆ. ಈ ಸ್ಟ್ರಾಂಗ್ ಪ್ಲೇಯಿಂಗ್ 11 ಕಟ್ಟಿಕೊಂಡು ಟೀಂ ಇಂಡಿಯಾ ಆಫ್ರಿಕಾ ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿ ಕಣಕ್ಕಿಳಿಯಲಿದೆ. ಸ್ನೇಹಿತರೆ, ನಿಮಗೆ ಅನಿಸುತ್ತದೆ ಸಂಜು ಸ್ಯಾಮ್ಸನ್ ಅವರಿಗೆ ಇನ್ನೂ ಕೂಡ ಆಸ್ ಎ ಓಪನರ್ ಆಗಿ ತಂಡದಲ್ಲಿ ಚಾನ್ಸ್ ನೀಡಬೇಕು ಅಥವಾ ಬೇಡಬೇಕು ಅನ್ನೋದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.